ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಒಂದು ಬಹಳ ಸುದ್ದಿ ಅನ್ನೋದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಕಳೆದ ಸಲ ನಾನು ರಾಹುಲ್ ಗಾಂಧಿ ಹೂಡಿಕೆ ಏನಿದೆ ಆ, ಎರಡು ಭಾಗವಾಗಿ ಮಾಡಿದ್ದೆ. ಆದಷ್ಟು ನಾನು ಕಡಿಮೆ ಸಮಯ ತಗೊಂಡು ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇವತ್ತಿಂದು ಅಮಿತ್ ಶಾ ಹೂಡಿಕೆ ಏನಿದೆ ಲಾಸ್ಟ್ 5 ವರ್ಷದಲ್ಲಿ ಏನಾಗಿದೆ, ಯಾವ್ದು ಟಾಪ್ ಇದೆ ಅಂತ ಒಂದು ವಿಶ್ಲೇಷಣೆ ಮಾಡಕ್ಕೆ ಇದು ಬಂದಿದ್ದೀನಿ. ಈಗ ಅಮಿತ್ ಶಾ ಹೇಗಿದ್ರು ಗೊತ್ತು, ಒಂದು ಚಾಣಕ್ಯ, ಒಂದು ಬಿಜೆಪಿಯಲ್ಲಿ ಬಹಳ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಹಿಂದೆ ಅಧ್ಯಕ್ಷ ಸ್ಥಾನ ಇರ್ಬೋದು, ಏನೇ ಇರ್ಬೋದು, ಗೃಹ ಮಂತ್ರಿ ಆಗಿದ್ದಾರೆ ಇವಾಗ. ಸೊ ಒಂದು ಮೋದಿ ಬಿಟ್ರೆ ಒಂದು ಅಮಿತ್ ಶಾ ಅಂತ ಒಂದು ಹೆಸರಿದೆ. ಸೊ ಇಲ್ಲಿ ಟಾಪ್ ಇನ್ವೆಸ್ಟ್ಮೆಂಟ್ ಇವಾಗ 30 crores ಅಷ್ಟು, ಟೋಟಲ್ 30 ಕೋಟಿ ಅಷ್ಟು ಒಂದು ಹೂಡಿಕೆ ಸ್ಟಾಕ್ ಮತ್ತು ವಿವಿಧ ಕಡೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಒಂದು ಅಫಿಡವಿಟ್ ಚುನಾವಣಾ ಆಯೋಗಕ್ಕೆ ಮೊನ್ನೆ 19ನೇ ತಾರೀಕು ಕೊಟ್ಟಿದ್ದಾರೆ, ಶುಕ್ರವಾರ ದಿವಸ. ಅದರ ಮಾಹಿತಿ ಆಧಾರದಲ್ಲಿ ಆ, ಮಾಹಿತಿ ಸಿಕ್ಕಿದೆ. ಅವ್ರದ್ದು ಅಫಿಡವಿಟ್ ನಾನು ಪೂರ್ಣ ಓದ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಒಂದು ಕಾರಣ, ಅವ್ರದ್ದು ಪೂರ್ಣ ಮಾಹಿತಿ ಇರೋದು ಗುಜರಾತ್ ಭಾಷೆಯಲ್ಲಿದೆ, ನನ್ಗೆ ಅರ್ಥ ಆಗ್ಲಿಲ್ಲ ಅದು. ಹಾಗಾಗಿ ಒಂದು ವೆಬ್ಸೈಟ್ ಅಲ್ಲಿ ಏನ್ ಸಿಗ್ತಿದೆ, ಟಾಪ್ 10, ಅದು ಟಾಪ್ 10 ಆಲ್ಮೋಸ್ಟ್ 56% ಕವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಒಂದು ಟಾಪ್ 10 ಏನಿದೆ ಆ ಸ್ಟಾಕ್ಸ್ ಮಾತ್ರ ತೋರಿಸ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಈ ಟಾಪ್ 10 ಅಲ್ಲೂ ಸಹಿತ ಎರಡು ಸ್ಟಾಕ್ ರಾಹುಲ್ ಗಾಂಧಿ, ಎರಡಲ್ಲ 3 ಸ್ಟಾಕ್ ರಾಹುಲ್ ಗಾಂಧಿ ಸಹಿತ ಒಂದು ಇನ್ವೆಸ್ಟ್ ಮಾಡಿದ್ರು. ಸೊ ಅದು ವಿಶ್ಲೇಷಣೆ ಈಗ ಮಾಡೋಣ. ಮುಖ್ಯವಾಗಿ ಇಲ್ಲಿ 2 ಕೋಟಿಯಷ್ಟು ಇಲ್ಲಿ ನೋಡ್ಬೋದು. 2.07 ಕೋಟಿ ಏನಿದೆ ಅದು ರಿಲಯನ್ಸ್ ಇಂಡಸ್ಟ್ರಿ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತದ್ದು. 1.46 ಇಷ್ಟು ಬಂದ್ಬಿಟ್ಟು L&T ಫೈನಾನ್ಷಿಯಲ್ ಏನಿದೆ ಅದ್ರ ಮೇಲೆ ಇನ್ವೆಸ್ಟ್. ಇದು TCS ಅಲ್ಲಿ 1 ಕೋಟಿಯಷ್ಟು, ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಹತ್ರ 1,97,00,000 ಮೀನ್ಸ್ 97 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ 83 ಲಕ್ಷ, ಮಾರುತಿ ಸುಜುಕಿಯಲ್ಲಿ 65 ಲಕ್ಷ, P&G ಅಲ್ಲಿ 63 ಲಕ್ಷ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನು ಎಂ ಆರ್ ಎಫ್ ಅಂತ ನಗು ಬರುತ್ತೆ ನನಗೆ ಆಕ್ಚುಲಿ. ಯಾವಾಗಲೂ 56 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಸಹಿತ ಒಂದು ಸ್ಟಾಕ್ ಎಷ್ಟಿದೆ ಅಂತ ನೋಡೋಣ, ಆಮೇಲೆ ನಗು ಬರುತ್ತೆ ನಿಮಗೂ ಸಹಿತ ನೋಡಿದ್ರೆ. ಕೋಲ್ಗೇಟ್ ಪಾಲ್ಮೊಲಿವ್ ಅಲ್ಲಿ ಒಂದು 51 ಲಕ್ಷ, ITC ಅಲ್ಲಿ 44 ಲಕ್ಷ. ಇದು ಟಾಪ್ 10 ಏನಿದೆ ಅವ್ರದ್ದು ಹೂಡಿಕೆ. ಈ ಟಾಪ್ 10 ಇಂದಾನೆ ಅವರು ಇಲ್ಲಿ 57% ಅಷ್ಟು ಕವರ್ ಆಗಿದೆ. ಟೋಟಲ್ ಬರ್ತದು 17 ಕೋಟಿ ಅಷ್ಟು ಬರುತ್ತೆ, 17.25 ಕೋಟಿ. ಇನ್ನು ಮಿಕ್ಕಿದ್ದು 12 ಚಿಲ್ಲರೆ ಕೋಟಿ. ಮಿಕ್ಕಿದ್ದು ಸ್ಟಾಕ್ಸ್ ಟೋಟಲ್ 195 ಸ್ಟಾಕ್ಸ್ ಅಂತ ಹೇಳ್ತಿದ್ದಾರೆ, ಲಿಸ್ಟ್ ಅಫಿಡವಿಟ್ ಅಲ್ಲಿ ಕೊಟ್ಟಿರೋದು. ಟಾಪ್ 10 ಅಲ್ಲೇ 17.25 ಕೋಟಿ ಬರ್ತಾ ಇದೆ. ಇನ್ನು ಮಿಕ್ಕಿದ್ದು ಸಣ್ಣ ಒಂದು 50,000 20,000 ಆ ಥರ ಇರ್ಬೋದು. ಸೊ 195ರಲ್ಲಿ 10ರಲ್ಲಿ 17.25 ಕೋಟಿ, ಇನ್ನ 185ರಲ್ಲಿ ಮಿಕ್ಕಿದ 12.25 ಕೋಟಿ ಅಷ್ಟು ಇನ್ವೆಸ್ಟ್ ಮಾಡಿರುವಂಥದ್ದು. ಸೊ ಮುಖ್ಯವಾದ ಇಲ್ಲಿ 10.25 ಕೋಟಿ ಭಾಗ ಏನಿದೆ, 30 ಕೋಟಿಲಿ ವೃದ್ಧಿ ಆಗಿರೋದು ಎಲ್ಲ ಇರ್ತವೆ. ಸೊ 2013ಕ್ಕೆ ಮುಂಚೆನೆ ಇವ್ರದ್ದು ಟೋಟಲ್ ನೆಟ್ವರ್ತ್ ಏನಿತ್ತು 10 ಕೋಟಿಯಷ್ಟು ಒಂದು ಸ್ಟಾಕ್ಸ್ ಅಲ್ಲೇ ಇತ್ತು ಆಕ್ಚುಲಿ. ಅದು ಮಾಹಿತಿ ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ. ಮತ್ತೆ ಎಲೆಕ್ಷನ್ ಮಾಹಿತಿ ಏನಿದೆ ಇದರಲ್ಲಿ, ಅಲ್ಲೂ ಸಹಿತ ಇದೇ ಸ್ಟಾಕ್ಸ್ಗಳಿದ್ದು 2019 ಅಫಿಡವಿಟ್ ಅಲ್ಲೂ ಸಹಿತ. ರಾಜ್ಯಸಭಾ ಮೆಂಬರ್ ಇರ್ಬೋದು ಅಥವಾ ಗುಜರಾತ್ ಟೈಮಲ್ಲಿ ಇದಿರ್ಬೋದು, 2017 ಆ ಥರ ಇದಾಗ್ಲೂ ಸಹಿತ ಟೋಟಲ್ ಇಕ್ವಿಟಿ ಶೇರ್ಸ್ 13ಗೆ 2013 10 ಕೋಟಿ ಅಷ್ಟಿತ್ತು. ಒಂದು 4 ವರ್ಷಕ್ಕೆ 13.25 ಕೋಟಿ, 13 ಕೋಟಿ 17 ಲಕ್ಷದಷ್ಟು 2017 ಆ ರಾಜ್ಯಸಭಾ ಅಫಿಡವಿಟ್ ಅಲ್ಲಿ ಕೊಟ್ಟಿದ್ದದು ಆಕ್ಚುಲಿ. ಸೊ 4 ವರ್ಷದಲ್ಲಿ ಆಲ್ಮೋಸ್ಟ್ 3.25 ಕೋಟಿ ಅಷ್ಟು ವೃದ್ಧಿ ಆಗಿದೆ. ಇನ್ನು ಬಿಟ್ವೀನ್ 2017ರಿಂದ 2019 ಸ್ಟಾಕ್ ವೆಂಟ್ ಅಪ್ ಅಂದ್ರೆ 13 ಕೋಟಿ ಇದ್ದಿದ್ದು 17 ಕೋಟಿ ಚಿಲ್ಲರೆ ಆಗಿದೆ. 4.39 ಕೋಟಿ ಅಷ್ಟು ವೃದ್ಧಿ ಆಗಿದೆ. ಅದರಲ್ಲೂ ಸಹಿತ 102 ಕೋಟಿಯಷ್ಟು ಅಂದ್ರೆ 102 ಹೊಸ ಸ್ಟಾಕ್ ಖರೀದಿ ಮಾಡಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಒಂದು ಇಲ್ಲಿ ಒಂದು ಹೂಡಿಕೆ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಮಾರ್ಕೆಟ್ ಡೌನ್ ಆದಾಗ ಒಂದು ಸಹಿತ 1.2 ಕೋಟಿ 2.8 ಕೋಟಿ ಅಷ್ಟು ಲಾಸ್ ಆಗಿದೆ ಅಂತ. ಸೊ ಮುಖ್ಯವಾಗಿ ಇಲ್ಲಿ ನೋಡ್ಬೋದು,
ಈ ಕಳೆದ 20 ತಿಂಗಳೇನಿದೆ, ಹತ್ರ ಹತ್ರ 2 ವರ್ಷ, 32ಅಲ್ಲಿ 32 ಸ್ಟಾಕ್ಸ್ ಅಲ್ಲಿ 193, ಅಂದ್ರೆ 193 ಸ್ಟಾಕ್ಸ್ ಅಲ್ಲಿ 32 ಸ್ಟಾಕ್ಸ್ ಬರೀ ಪಾಸಿಟಿವ್ ರಿಟರ್ನ್ ಕೊಟ್ಟಿದೆ ಅದು. ಸೊ ಇನ್ ಮಿಕ್ಕಿದ್ದು ಫ್ಲಾಟ್ ಇದೆ 102, ಅದು ನೆಗೆಟಿವ್ ರಿಟರ್ನ್ ಸಹಿತ ಕೊಟ್ಟಿರ್ಬೋದು. ಸೊ ಹಾಗಾಗಿ ಈ ಬರೀ 32 ಸ್ಟಾಕ್ ಇಂದಾನೆ ಅವ್ರಿಗೆ 3 ಕೋಟಿಯಷ್ಟು ಹೆಚ್ಚಿಗೆ ವೃದ್ಧಿ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ಮೇನ್ ಇದು. ಇಲ್ಲಿ ನೋಡ್ಬೋದು ನೀವು, ಹೊಸದಾಗಿ ಇನ್ವೆಸ್ಟ್ಮೆಂಟ್ ಹೊಸ ಏನೇನ್ ಮಾಡಿದೆ ಅಂತ. ಫ್ರೆಶ್ ಇನ್ವೆಸ್ಟ್ಮೆಂಟ್ 33 ಸ್ಟಾಕ್ಸ್ ಅಲ್ಲಿ, ಒಂದು ನೋಡಿ 1 ಲಕ್ಷ ಶೇರ್ಸ್ ಅವತ್ತು ಖರೀದಿ ಮಾಡಿದೆ L&T ಫೈನಾನ್ಷಿಯಲ್ ಅಲ್ಲಿ 2019. ಅದು ಎಷ್ಟು ವೃದ್ಧಿ ಆಗಿದೆ ಅಂತ ನಾನು ನೋಡೋಣ, ತೋರಿಸ್ತೀನಿ ನಾನು. ಹಾಗಾಗಿ ಒಂದು L&T L&T ಸಹಿತ ಒಂದು ಒಳ್ಳೆ ಸ್ಟಾಕು. 18 ಲಕ್ಷ ಚಿಲ್ಲರೆ ಹಾಕಿದ್ರು. ರಾಮ್ಕೋ ಸಿಮೆಂಟ್ ಅಲ್ಲಿ 28 ಲಕ್ಷ, ಇನ್ಫೋಸಿಸ್ ಅಲ್ಲಿ 22 ಲಕ್ಷ, ಬಜಾಜ್ ಎಲೆಕ್ಟ್ರಿಕಲ್ 7 ಲಕ್ಷ. ಈ ಸಣ್ಣ ಸಣ್ಣದ ಸಹಿತ ಒಂದು ಒಳ್ಳೆ ರಿಟರ್ನ್ ಕೊಟ್ಟಿದೆ. ಆದ್ರೂ ಒಂದು ಮುಖ್ಯವಾದ ಉದ್ದೇಶ, ಒಂದು 10 ಸ್ಟಾಕ್ ಏನಿದೆ ಅದ್ರ ಬಗ್ಗೆ ಒಂದು ನೋಡುವಂಥದ್ದು. MRF ಬರೀ 13 ಲಕ್ಷ ಹಾಕಿದ್ರು, ಆದ್ರೆ ಇವತ್ತಿನ ವ್ಯಾಲ್ಯೂ ನೋಡ್ದಂಗೆ ನೀವು ಇಲ್ಲೇ ನೋಡ್ತಿರ್ಬೋದು, 56 ಲಕ್ಷ ಆಗಿದೆ. ಅಂದ್ರೆ 3 ಪಟ್ಟಿಗಿಂತ ಜಾಸ್ತಿ ಆಗಿದೆ. ವೇದಾಂತ ಇರ್ಬೋದು, ಸಣ್ಣ ಪುಟ್ಟ ಗ್ರಾಸಿಮ್, DCM, ಸೆಂಚುರಿ ಟೆಕ್ಸ್ಟೈಲ್ಸ್, ಕಮಿನ್ಸ್, ಅನಂತರಾಜ್, ಇದೆಲ್ಲ ಒಂದು ಒಳ್ಳೆ ಸ್ಟಾಕ್ಸ್ಗಳು ಸಹಿತ. ಇದೆಲ್ಲ ಸಣ್ಣ ಸಣ್ಣ ಮಟ್ಟಿಗೆ ಹಾಕಿದ್ದ ಅವತ್ತು 2019 ಟೈಮಲ್ಲಿ ವೃದ್ಧಿಯಾಗಿದೆ. ಇದರಲ್ಲಿ ನೋಡ್ಬೋದು ನೀವು, ಟಾಪ್ ಲಾಸ್ ಸಹಿತ ಇಲ್ಲಿ ತೋರಿಸ್ತಿದ್ದಾರೆ. ಒಂದು ಅವತ್ತಿಗಿಂತ ಒಂದು ಲಾಸ್ ಎಲ್ಲ ಇದ್ದಿದ್ದು, ಅದು ಒಂದು 13 ಲಕ್ಷ ಚಿಲ್ಲರೆ MRF ಅಲ್ಲಿ ಇದೆ. ಯಾಕಂದ್ರೆ ಒಂದು ಸ್ಟಾಕ್ ಅವತ್ತು ಕಮ್ಮಿಯಿಂದ ಜಾಸ್ತಿ ಆಗಿದೆ, ಅಂದ್ರೆ ಪ್ರಾಫಿಟ್ ಬರದೇ ಇದ್ದು ಸಹಿತ ಒಂದು ಲಾಸ್ ಅಂತಾನೆ ಹೇಳ್ಬೋದು ಒಂದು ರೀತಿ. ಸೊ ಈ ರೀತಿಯಾಗಿ ಒಂದು ನೋಡ್ಬೋದು, VIP ಲೆಲ್ಲ ಲಾಭ ಮಾಡಿದ್ದಾರೆ. ಒಂದು ಅದು ಇದಾಗಿದ್ದು, ಈ ತರ ಒಂದು ಎಲ್ಲ ಒಂದು ಸಣ್ಣ ಪುಟ್ಟ ಮಾಹಿತಿ ಸಹಿತ ಇದೆ. ಇನ್ನು ವೃದ್ಧಿ ಆಗಿರೋದು ಟಾಪ್ ಪರ್ಫಾರ್ಮಿಂಗು VIP ಇಂಡಸ್ಟ್ರಿಲ್ ಹೇಳ್ದಂಗೆ 26 ಲಕ್ಷ ಅಷ್ಟು ಗ್ರೋತ್ ಆಗಿದೆ. ಯುನಿಲಿವರ್ ಒಂದು 26 ಲಕ್ಷ ಅಷ್ಟು ವೃದ್ಧಿ ಆಗಿದೆ. PNG 14 ಲಕ್ಷ ಅಷ್ಟು. ಬಾಂಬೆ ಬರ್ಮಾ ಟ್ರೇಡಿಂಗ್ ಎಲ್ಲ ಒಳ್ಳೆ ಒಳ್ಳೆ ಸ್ಟಾಕ್ಸ್ ಗಳು ಹೆಚ್ಚು ಕಡಿಮೆ. ಇವನ್ ಟ್ರೆಂಟ್ ಆಕ್ಚುಲಿ 7,42,000 ಇದಾಗಿದೆ, ವೃದ್ಧಿಯಾಗಿದೆ. ಯಾರಾದ್ರೂ ಟ್ರೆಂಟ್ ತುಂಬಾ ಹೈ ಅಂತ ಇತ್ತು, ಇವತ್ತು ಬೈ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು. ಇದು ಮತ್ತೆ ಒಂದು ಚಾನ್ಸ್ ಇದೆ ಏರ್ಲಿಕ್ಕೆ ಆಗಲಿಕ್ಕೆ. ಅದು ಸಪ್ರೇಟ್ ಆಗಿ ಡೆಪ್ತ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಟ್ರೆಂಟ್ ಬಗ್ಗೆ. ಇದು ಮಲ್ಟಿ ಬ್ಯಾಗರ್ ಇರ್ಬೋದು ಟ್ರೆಂಟ್. ಸೊ ಈ ರೀತಿಯಾಗಿ ಒಂದು ಇವನ್ 81 ಲಕ್ಷದ ಅನ್ಲಿಸ್ಟೆಡ್ ಸ್ಟಾಕ್ಸ್ ಇದೆ ಸಹಿತ, ಅದು 3 ಲಕ್ಷ ಚಿಲ್ಲರೆ. ಸೊ ಅದು ನೆಗ್ಲೆಕ್ಟ್ ಮಾಡೋಣ, ಅದು ಅನ್ಲಿಸ್ಟೆಡ್ ಅಂದ್ರೆ ಅನ್ಲಿಸ್ಟೆಡ್, ಅದೇನು ವ್ಯಾಲ್ಯೂ ಗೊತ್ತಿಲ್ಲ ಎಷ್ಟಿದೆ ಅಂತ. ಮುಂದೆ ಒಂದು ಒಳ್ಳೆ ಮಾರ್ಕೆಟ್ ಬರ್ಬೋದು ಅದಕ್ಕೆ. ಈಗ ಫಸ್ಟಿಗೆ ರಿಲಯನ್ಸ್ ಇಂಡಸ್ಟ್ರಿ ನೋಡೋಣ. ರಿಲಯನ್ಸ್ ಲಾಸ್ಟ್ 5 ವರ್ಷದಲ್ಲಿ ಒಂದು 113% ಅಷ್ಟು ರಿಟರ್ನ್ ಕೊಟ್ಟಿದೆ. ಸೊ ಇಯರ್ ಆನ್ ಇಯರ್ ಇವತ್ತಿಂದ ನೋಡೋಣ. ಸೊ ಲಾಸ್ಟ್ ಅವ್ರು 5 ವರ್ಷದ ಹಿಂದೆ ಹೆಚ್ಚು ಕಡಿಮೆ ಇಲ್ಲಿ 1500 ಇದ್ದಿದ್ದು 3000 ಹತ್ರ ಆಗಿದೆ ಇವತ್ತು. ಸೊ 2987 ಹೈಯೆಸ್ಟ್ ಹೋಗಿದ್ದು ಫೆಬ್ರವರಿ ಟೈಮಲ್ಲಿ. ಸೊ 3024 ಹೈಯೆಸ್ಟ್ ಹೋಗಿದೆ, 52 ವೀಕ್ ಹೈ ಈ ವರ್ಷದ್ದು. ಸೊ P/E ರೇಷಿಯೋ ಅದೆಲ್ಲ ನೋಡೋಣ. ಇಂಡಸ್ಟ್ರಿ ಗಿಂತ ಎಷ್ಟಿದೆ ರಿಲಯನ್ಸ್ ತಗೊಂಡ್ರೆ. ಇಂಡಸ್ಟ್ರಿ PE ಬಂತ ಸ್ವಲ್ಪ ಚೆನ್ನಾಗೇ ಇದೆ ಆ್ಯಕ್ಚುಲಿ. ಇಂಡಸ್ಟ್ರಿ ಎಡಿಟ್ ರೇಷಿಯೋಸ್ ಮಾಡ್ಕೊಳ್ಳೋಣ. ಸಾರಿ, ಇದು ಲಾಗಿನ್ ಆಗಿಲ್ಲ, ಸದ್ಯಕ್ಕೆ ತೋರಿಸ್ಲಿಕ್ಕಾಗಲ್ಲ ಅದನ್ನ. ಇಲ್ಲಿ ಮುಖ್ಯವಾಗಿ ಏನಾಗ್ತಿದೆ ಅಂದರೆ, ಮಾರ್ಕೆಟ್ ಕ್ಯಾಪ್ ಅಂತ ಅಲ್ಲಂತೂ ಸಿಕ್ಕಾಪಟ್ಟೆ ಹೈ ಇದೆ. ತುಂಬ ಒಂದು 19 ಲಕ್ಷ ಕೋಟಿ ಅಷ್ಟು. ಸೊ ಇಯರ್ ಆನ್ ಇಯರ್ ROE ಸ್ವಲ್ಪ ಕಡಿಮೆನೇ ಇದೆ ಆ್ಯಕ್ಚುಲಿ. ಇನ್ನು ಕ್ವಾರ್ಟರ್ ರಿಸಲ್ಟ್ ಲಾಸ್ಟ್ ಕಂಪೇರ್ ಮಾಡಿದ್ರೆ ಸೇಲ್ಸ್ ಗ್ರೋತ್ ಆಗ್ತಿದೆ. ಇಲ್ಲೊಂದು ಸ್ವಲ್ಪ ನೆಗೆಟಿವ್ ಬಂದಿತ್ತು, ಕಾರಣ ಬೇರೆ ಬೇರೆ ಇರ್ಬೋದು ಅಲ್ಲಿ. ಒಂದು ಇದ್ರದ್ದೇ ಒಂದು ಸಬ್ಸಿಡರಿ ಅಥವಾ ಒಂದು ಇದೇ ಗುಂಪಿನ ಒಂದು ಜಿಯೋ ಫೈನಾನ್ಸ್ ಕೂಡ ರೀಸೆಂಟ್ ರಿಸಲ್ಟ್ ಕೊಟ್ಟಿದೆ. ಅದು ಸಹಿತ ಇನ್ವೆಸ್ಟ್ ಮಾಡೋರು ಯಾರು ಇದ್ರೆ ಖಂಡಿತವಾಗಿ ಇನ್ವೆಸ್ಟ್ ಮಾಡ್ಬೋದು. ಬಯೋ ಈಸ್ ಚೆನ್ನಾಗಿ ಗ್ರೋತ್ ಆಗಿದೆ, ಲಾಸ್ ಪ್ರಾಫಿಟ್ ಸಹಿತ ಒಂದು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಸೊ ಇದು ಟಾರ್ಗೆಟ್ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ, ಬಟ್ ಇಲ್ಲಿಂದ ಟ್ರೇಡಿಂಗ್ ವ್ಯೂ ಒಂದು ಸ್ವಲ್ಪ ನೋಡೋಣ ಹೇಗೆ ಟಾರ್ಗೆಟ್ ಇದೆ ಇದ್ರದ್ದು ಅಂತ. ಸ್ಟಿಲ್ ವೆರಿ ಹೈ ಇದ್ರೂ ಸಹಿತ ಇದು ಒಂದ್ ರೀತಿ ಒಂದು ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ ಇದು. ಮತ್ತೆ ಒಂದು
ಮೋದಿ ಗೌರ್ಮೆಂಟ್ ಬಂದ್ರೆ ಅಂತಾನೆ ಹೇಳ್ತಿರೋದು ನಾನು. ತುಂಬಾ ಒಂದು ಒಳ್ಳೆ ಗ್ರೋತ್ ಆಗುತ್ತೆ. ಬರಲಿಲ್ಲ ಅಂದ್ರೂ ಸಹಿತ ರಿಲಯನ್ಸ್ ಅಷ್ಟು ಸುಲಭದಲ್ಲಿ ಬೀಳೋವಂಥದ್ದಲ್ಲ. ಯಾಕಂದ್ರೆ ಇದು ವರ್ಷಾನ್ಗಟ್ಲೆ ಮೋದಿ ಬರ್ಲಿಕ್ಕೂ ಮುಂಚೆ ಇದ್ದಿದ್ದು ಅಂತ ಸ್ಟಾಕು. ಸೊ ಇಲ್ಲಿ ನೋಡ್ಬೋದು ನೀವು ವೀಕ್ಲಿ ಚಾರ್ಟ್ ಸಹಿತ ಒಂದು ಇಲ್ಲಿ ಒಂದು ಇದು ಬಂದಿದೆ. ಮೊಮೆಂಟ್ ಇದನ್ನ ತೆಗಿತೀನಿ. ಮೆಕಿನ್ಸೆ ನಾನು ಲಾಸ್ಟ್ ಟೈಮ್ ಹೇಳಿದೆ KNN ಸ್ಟ್ರಾಟಜಿ ಬೈ ಸೆಲ್ ಝೋನ್ ಇದೆಯಾ ಅಂತ. ಒಂದು ರೀತಿ ವೆರಿ ಹೈ ಹೋಗಿದೆ ಇದಕ್ಕಿಂತ. ಇಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ. ಸ್ಟಿಲ್ ನನಗೆ 2.7 ರೇಂಜ್ ಏನಾದರೂ ಬಂದರೆ ಇಟ್ಸ್ ವೆರಿ ವೆರಿ ಗುಡ್ ಬೈ ಅಂತಲೇ ಹೇಳ್ಬೋದು. ಇದು ಕನ್ಸಾಲಿಡೇಟ್ ಆಗ್ತಿರ್ಬೋದು. ನೋಡೋಣ RSI ರಿಲೇಟಿವ್ ಸ್ಟ್ರೆಂತ್ ಹೇಗಿದೆ ನೋಡೋಣ. ಇಟ್ಸ್ ವೆರಿ ಹೈಯಲ್ಲಿ ಇದೆ ಸ್ವಲ್ಪ. ಸ್ಟಿಲ್ ನಾನು ಕೀಪ್ ಅಕ್ಯುಮುಲೇಟಿಂಗ್ ಅಂತಲೇ ಹೇಳ್ತೀನಿ ಇದನ್ನ. ಸೊ ಒಂದು 2.7 ರೇಂಜ್ ಬಂದಾಗ ಒಳ್ಳೆ ಬೈ ಇರುತ್ತೆ. ಖಂಡಿತವಾಗ್ಲೂ 2.2 ಎಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸದ್ಯಕ್ಕೆ. ಒಂದು 2.7 ಅಬೋ ಅಥವಾ ಒಂದು 2.736 ರೇಂಜ್ ಒಂದು ಇಟ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಬೈ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಮುಂದೆಗೆ. ಇವನ್ 2.7 ಬೆಲೆ 2,700ಗಿಂತ ಕೆಳಗೆ ಬಂದರೆ ಸಹಿತ ಒಂದು ಬೈ ಮಾಡ್ಬೋದು. ಅಕ್ಯುಮುಲೇಟ್ ಮಾಡಿ ಆವ್ರೇಜ್ ಮಾಡಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು L&T ಫೈನಾನ್ಸ್ ಸಹಿತ ಒಂದು ಒಳ್ಳೆ ಸ್ಟಾಕ್ ಅಂತ ಹೇಳ್ತಿದ್ದೆ. ನೋಡೋಣ ಎಷ್ಟು ಒಳ್ಳೇದಿದೆ ಅಂತ. L&T ಫೈನಾನ್ಸ್ ಶೇರ್ಸ್ ಕಳೆದ 5 ವರ್ಷದ್ದೇ ನೋಡೋಣ ಫಸ್ಟ್ಗೆ. ಈಗ ಬರೀ 25% ಕೊಟ್ಟಿದೆ. ಮತ್ತು ನೀವು ನೋಡ್ಬೋದು 2020 ಟೈಮಲ್ಲಿ ಒಂದು 49 ಇದ್ದಿದ್ದು, ಇದು ಹೈಯೆಸ್ಟ್ 128 ಹತ್ರ ಇತ್ತು ಒಂದು 2019 ಟೈಮಲ್ಲಿ. ಇವತ್ತು ಈ 2020ಇಂದ ಏನಾದರೂ ಬೈ ಮಾಡಿದರೆ ಆಲ್ಮೋಸ್ಟ್ 4 ಟೈಮ್ಸ್ ಆಗಿದೆ ಇದು. ಬಟ್ ಸ್ಟಿಲ್ ಪಾಸ್ಟ್ 5 ಇಯರ್ಸ್ ಕಂಪೇರ್ ಮಾಡಿದ್ರೆ 128ಇಂದ ಒಂದು 160 ರೇಂಜಿಗೆ ಬಂದಿದೆ ಅಂತ ಹೇಳ್ಬೋದು ಅಷ್ಟೇ. ಸೊ ಫಂಡಮೆಂಟಲ್ಸ್ ಹೆಂಗಿದೆ ನೋಡೋಣ ಸ್ವಲ್ಪ. L&T ಫೈನಾನ್ಸ್ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪಿಟಲ್ಲು ಒಂದು 40,000 crores. ಒಂದು ಒಳ್ಳೆ ಚೆನ್ನಾಗೇ ಇದೆ ಇದು. ಮಲ್ಟಿಬ್ಯಾಗರ್ ಮೀನ್ಸ್ ಮಲ್ಟಿ ಕ್ಯಾಪ್. ROE ತುಂಬ ಕಡಿಮೆನೇ ಇದೆ, ನೀವು ಸಹಿತ ನೋಡಿರ್ಬೋದು ಅಲ್ಲಿ. ಸೇಲ್ಸ್ ವೈಸು ಇಲ್ಲಿ ಏನಾಗುತ್ತೆ, ಬರೀ ಸೇಲ್ಸ್ ನೋಡೋದಾಗುತ್ತೆ. ಸೇಲ್ಸ್ ವೈಸ್ ಸ್ವಲ್ಪ ಇಂಪ್ರೂವ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಜೂನ್ ಟೈಮಿಂದ ಒಂದು ಡ್ರಾಪ್ ಆಗಿತ್ತು ಇಲ್ಲಿ. ಸ್ಟಿಲ್ ಗುಡ್ ಬೈ ಅನ್ನೋದು. ಬಟ್ ಒನ್ ಮೋರ್ ಕನ್ಸಿಡ್ರೇಷನ್ ನಾನು ಹೇಳ್ತಿದ್ದಂಗೆ ಜಿಯೋ ಫೈನಾನ್ಷಿಯಲ್ ಖಂಡಿತವಾಗ್ಲೂ ಒಂದು ಕನ್ಸಿಡರ್ ಮಾಡಿ ನಿಮ್ಮ ಒಂದು ಪೋರ್ಟ್ಫೋಲಿಯೋಲಿ. ಜಿಯೋ ಆ್ಯಂಡ್ L&T ಫೈನಾನ್ಸ್ ಶುಡ್ ಬಿ ದೇರ್ ಅಂತಲೇ ಹೇಳೋದು ನಾನು. ಮಿಕ್ಕಿದೆಲ್ಲ ಒಂದು ಬಜಾಜ್ ಫೈನಾನ್ಸ್ ಲಾಸ್ಟ್ ನಾನು ಬೇರೆ ವಿಡಿಯೋಸ್ ಮಾಡಿದ್ದೆ, ನನ್ನ ಪರ್ಸ್ನಲ್ ಕಮ್ಯುನಿಟೀಸಲ್ಲಿ ಸಹಿತ ಹೇಳಿದ್ದೆ. ಒಂದು ಹಿಂದೆ ಒಂದು ಟೈಮ್ ಇತ್ತು ಆ್ಯಕ್ಚುಲಿ, ಒಂದು 8,000 ಇಲ್ಲೆಲ್ಲ ಹೋಗಿತ್ತು ಆ್ಯಕ್ಚುಲಿ. ನವಂಬರ್ ಮೀನ್ಸ್ ಅಕ್ಟೋಬರ್ ಟೈಮಲ್ಲಿ. ಅಲ್ಲಿಂದ ಸಡನ್ ಡ್ರಾಪ್ ಆಗಿ ಒಂದು 6,000 ಚಿಲ್ಲರೆಗೆ ಬಂತು ಮಾರ್ಚ್ 24 ಟೈಮಲ್ಲಿ. ನಾನು ಇಲ್ಲಿ ಬೈ ಮಾಡಿ ಅಂತ ಹೇಳಿದ್ದೆ. ಇಟ್ಸ್ ಆಲ್ಮೋಸ್ಟ್ 6,300-400 ರೇಂಜಲ್ಲಿ ಹೇಳಿದ್ದು ನಾನು. ಸೊ ಬೈ ಮಾಡಿ ಅಂತ ಹೇಳಿದಾಗ ಇಲ್ಲಿ ಒಂದು 6,400ಇಂದ ಒಂದು ಇಲ್ಲಿಗೆ ಬಂದಿದೆ 7,300, ಒಂದು ₹1,000 ಗ್ರೋತ್ ಆಗಿದೆ. ಸೊ ಸ್ಟಿಲ್ ನನಗೆ ಅನಿಸಿದ್ದು ಅಂದರೆ ಇನ್ನು ನೆಕ್ಸ್ಟ್ 4-5 ಮಂತ್ಸ್ ಮೀನ್ಸ್ 1 ಇಯರ್ ಮ್ಯಾಕ್ಸಲ್ಲಿ ಕನಿಷ್ಠ ಒಂದು 8,000-9,000 ರೇಂಜಲ್ಲಿ ಓಡಾಡ್ತಿರುತ್ತೆ. ಇವನ್ ಇಟ್ ಮೇ ಕ್ರಾಸ್ 10,000ಕ್ಕೂ ಕ್ರಾಸ್ ಆಗ್ಬೋದು. ನಾನು ಆಗ್ಬೋದು ಅಂತ ಹೇಳ್ತೀನಿ, ಯಾಕಂದರೆ ಅಲ್ಲಿ ನಾನು ಪರ್ಸ್ನಲ್ ಆಗಿ ಒಂದು ಯಾವುದೇ ಒಂದು ಕೋರ್ಸ್ ಮಾಡಿಲ್ಲ, ಒಂದು ಸರ್ಟಿಫಿಕೇಶನ್ ಮಾಡಿಲ್ಲ. ಸೊ CB ಸರ್ಟಿಫೈಡ್ ಅಲ್ಲ. ನಾನು ಕ್ಲಿಯರ್ಲಿ ಹೇಳ್ತಿದ್ದೀನಿ, ಇನ್ವೆಸ್ಟ್ಮೆಂಟು ನಿಮ್ಮ ಇನ್ವೆಸ್ಟ್ಮೆಂಟು ನಿಮ್ಮ ರಿಸ್ಕ್ಗಳು. ನಾನು ಅದ್ರ ಬಗ್ಗೆ ಒಂದು ಅಡ್ವೈಸ್ ಕೊಡ್ಬೋದು ಅಷ್ಟು ಹೊರತು ನಾನು ಇದನ್ನೇ ಮಾಹಿತಿ ತಗೊಂಡು ನೀವೇ ಗೇನ್ ಮಾಡ್ತೀರಾ ಅಂತ ಒಂದು ಹೇಳಲಿಕ್ಕಾಗಲ್ಲ. ಸೊ ನೀವು ನಿಮ್ಮ ಯಾರಿದ್ದಾರೆ ಬ್ರೋಕರ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ಯಾರು ಕನ್ಸಲ್ಟೆಂಟ್ ಯಾರಾದರೂ ಇದ್ದರೆ ಅವ್ರ ಮುಖಾಂತರ ಒಂದು ನೋಡಿ ನೀವು ಮತ್ತೆ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಒಂದು L&T ಫೈನಾನ್ಸ್ ನೋಡ್ಬೇಡ ಅನ್ಸಲಿ.
L&T. ಇದು ಕೋಡ್ ನೋಡ್ಬೇಕಾಗುತ್ತೆ, ಕೆಲವು ಸಲ ಕೋಡಿಂದ ಹೊರಬೇಕು. LTFS. LTFS. L&T Finance and Holdings, LT ಅಂಡರ್ಸ್ಕೋರ್ FH. ಒಂದೊಂದು ಕೋಡ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. NSE ತಗೋಣ LTFH. ಸೊ ಸ್ಟಿಲ್ ಇದೊಂದು ಸ್ವಲ್ಪ ಕರೆಕ್ಷನ್ ಆಗ್ತಾ ಇದೆ, ಸೊ ಹೋಲ್ಡ್ ಮಾಡಿ ಇದನ್ನ. ಬಟ್ ಸ್ಟಿಲ್ ನೋಡಿ, ರಿಲೇಟಿವ್ ಸ್ಟ್ರೆಂತ್ ಹತ್ರ 0 ಬರ್ತಾ ಇದೆ. ಇಟ್ಸ್ ಅ ವೆರಿ ಗುಡ್ ಬೈ ಅಂತ ಹೇಳ್ಬೋದು. ಮುಂದೆ ಸಡನ್ ಒಂದು ಗ್ರೋತ್ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ವೆಯ್ಟ್ ಮಾಡಿ. ಹೇಳಿದ್ದೆ ಲಾಸ್ಟ್ ಟೈಮ್, RSI ಆದರೂ ತಗೊಳ್ಳಿ, ರಿಲೇಟಿವ್ ಸ್ಟ್ರೆಂತ್ ಆದರೂ ತಗೊಳ್ಳಿ, ಏನಾದರೂ ತಗೊಳ್ಳಿ. ಒಂದು ಫಂಡಮೆಂಟಲ್ ಸ್ವಲ್ಪ ನೋಡೋದಲ್ಲದೆ ಟೆಕ್ನಿಕಲ್ ಸೈಡು ನೋಡಿಕೊಂಡು ಇದೆಷ್ಟು ಮೇಲೆ ಹೋಗ್ಬೋದು ಅಂತ ಒಂದು ನೋಡ್ಕೊಳ್ಳಿ. ಸೊ ಮೇನ್ ಆಗಿ ಇದು 0 ಬಂದು ಕ್ರಾಸ್ ಆಗಬೇಕು. ಇವನ್ RSI ಸೈಡು ಅದೇ ಥರ ಇರ್ಬೋದು. ನೋಡೋಣ RSI ಸೈಡ್ ಏನಾಗುತ್ತೆ ಅಂತ. ಟೈಮ್ ಬೀಯಿಂಗ್ ರಿಮೂವ್ ಇಂಡಿಕೇಟರ್ಸ್ ಮಾಡ್ತಾ ಇದ್ದೀನಿ. ಇಂಡಿಕೇಟರ್ಸ್, RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್, ಇವನ್ ಸ್ಟಾಕಸ್ಟಿಕ್ ಯಾವ್ದಾದ್ರು ತೊಗೊಬೋದು. ಇಲ್ಲಿ ಒಂದು 57-58 ರೇಂಜಲ್ಲಿದೆ. ಓಕೆ, ವಾಟ್ ಅಬೌಟ್ ನನ್ನ ಮೂವಿಂಗ್ ಆ್ಯಾವ್ರೇಜ್? ಮೂವಿಂಗ್ ಆ್ಯಾವ್ರೇಜ್ ಒಂದು ತುಂಬ ಇದು ಕೊಡುತ್ತೆ. ವೇಟೆಡ್ ಮೂವಿಂಗ್ ಆ್ಯಾವ್ರೇಜ್ ಏನೋ ತೊಗೊಬೋದು. ಸದ್ಯಕ್ಕೆ ಮೂವಿಂಗ್ ಆ್ಯಾವ್ರೇಜ್ ತೊಗೊತಿದ್ದೀನಿ. ಸೊ ಇದು 200 EMA ಎಲ್ಲ ಕ್ರಾಸ್ ಆಗಿ ಬರಬೇಕು. ಇಂಡಿಕೇಟರ್ಸ್ ಎಲ್ಲ ಒಂದು ಸ್ವಲ್ಪ ನೋಡೋಣ. ಬೇರೆ ಇಂಡಿಕೇಟರ್ ಹಾಕ್ತೀನಿ. ಇಂಡಿಕೇಟರ್ಸ್ ಟೈಮಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಫ್ರೀ ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೀ ವರ್ಷನ್ ಸಹಿತ ಯೂಸ್ ಮಾಡೋದು. ನೀವು ಮಂತ್ಲಿ 1200 ಅಷ್ಟು ಪೇ ಮಾಡಲಿಕ್ಕೆ ರೆಡಿ ಇದ್ದರೆ ಸಬ್ಸ್ಕ್ರಿಪ್ಷನ್ ಬೇಸಿಕ್ ಮೀನ್ಸ್ ಎಸೆನ್ಷಿಯಲ್ ಏನಿದೆ ಅದು ತೊಗೊಬೋದು. ಅದು ಖಂಡಿತವಾಗ್ಲೂ ನಾನು ಬೇಕು ಅಂತ ಹೇಳಲ್ಲ. ಸ್ಟಿಲ್ ನೀವು ನೋಡಿ, ಆಲ್ಮೋಸ್ಟ್ ಇದು ರೀಚ್ ಆಗ್ತಿದೆ 200 ಮತ್ತು 400 EMIಸ್ಗಳು. ಸೊ 400 ಇಲ್ಲಿದೆ ಆ್ಯಕ್ಚುಲಿ. 220 ಡೇಸ್ ಇದು 10 ಡೇಸ್ ಇದು. 20ಗೆ ಮಾಡ್ಕೊಳ್ಳೋಣ ಟೈಮಿಂಗು. ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ನಾನು ರೆಡ್ ಅಂತ ಹಾಕೋಣ. ಸೊ ಇದು 10 ಮೂವಿಂಗ್ ಆ್ಯಾವರೇಜು, ಅದಕ್ಕಿಂತ 200 ಕೆಳಗಿದೆ, 400 ಇನ್ನೂ ಕೆಳಗಿದೆ. ಸೊ ಇದು 10 ಆ್ಯಂಡ್ 20ಗಿಂತ ಕ್ರಾಸ್ ಆಗಿ ಒಂದು ಚೇಂಜ್ ಬಂದಾಗ ನೋಡಿ, ಇಲ್ಲಿ ಹತ್ರ ಆಗಿತ್ತಿಲ್ಲ ಆ್ಯಕ್ಚುಲಿ. ಅಲ್ಲಿಂದ ಒಂದು ಸಡನ್ ಗ್ರೋತ್ ತೊಗೊಂಡಿದೆ ಆ್ಯಕ್ಚುಲಿ. ಸೊ ಈ ರೀತಿ ಒಂದು ಮೂವಿಂಗ್ ಆ್ಯಾವರೇಜ್ ಹಾಕ್ಕೊಂಡು ರಿಲೇಟಿವ್ ಸ್ಟ್ರೆಂತ್ ಎಲ್ಲ ಹಾಕೊಂಡು ನೋಡಿದಾಗ ಬೈ ಝೋನ ಸೆಲ್ ಝೋನ ಅಂತ ನೋಡಬೇಕು. ಸದ್ಯಕ್ಕೆ ಇದು ಸೆಲ್ ಝೋನಲ್ಲೇ ಇದೆ. ಇದು ವೆಯ್ಟ್ ಮಾಡಿ. ಇದೊಂದು ಅರೌಂಡ್ 155-150 ರೇಂಜಿಗೆ ಬಂದಾಗ, ಅಥವಾ ಅದಕ್ಕಿಂತ ಕಮ್ಮಿ ಬರ್ಬೋದು ಮಾರ್ಕೆಟ್ ಬಿದ್ದರೆ. ಸೊ ರೀತಿ ಬಂದಾಗ ತೊಗೊಳೋದು ಒಳ್ಳೆಯದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು TCS. ಹಿಂದಿನ ವಿಡಿಯೋದಲ್ಲಿ ಸಹಿತ ಒಂದು ಹೇಳಿದ್ದೆ. ಫಸ್ಟ್ ರಾಹುಲ್ ಗಾಂಧಿ ವಿಡಿಯೋ ಮಾಡಬೇಕಾದ್ರೆ ಸೇಲ್ ಮಾಡಿ ಅಂದಿದೆ. ನೆಕ್ಸ್ಟ್ ಇಮಿಡಿಯೇಟ್ ನಂದು ಇದು ಬಂತು, ರಿಸಲ್ಟ್ ಬಂತು. TCS ವೆರಿ ಗುಡ್ ಅಂತ ಹೇಳಿದೆ ನಾನು ಆ್ಯಕ್ಚುಲಿ. ಸೊ ಸದ್ಯಕ್ಕೆ ಒಂದು TCS ಬೈ ಝೋನಲ್ಲಿ ಇಲ್ಲದೆ ಇರ್ಬೋದು, ಬಟ್ ಲಾಂಗ್ ಟರ್ಮ್ಗೆ TCS ತುಂಬ ಒಳ್ಳೆ ಇದಿರ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿದ್ದು 100%. ಸೊ ಇಲ್ಲೆಲ್ಲ ನೋಡಿ 3 ಎಲ್ಲ ಇದ್ದಾಗ ಒಂದು ಆಲ್ಮೋಸ್ಟ್ 4-2 ಎಲ್ಲ ಬಂದಿದೆ. ಸೊ ಇಲ್ಲಿ ಟಚ್ ಆಗಿದೆ ಆ್ಯಕ್ಚುಲಿ 20 ಡೇಸ್ ಆವ್ರೇಜ್ಗಿಂತ. ಸೊ ವೆಯ್ಟ್ ಮಾಡಿ ಸ್ವಲ್ಪ. ಸರ್ಪ್ರೈಸ್ ಅಂತ ಕೊಟ್ಟಿದೆ ಇದು ಮೊನ್ನೆ ರಿಸಲ್ಟು. ಇದು 100% ಇದು ಮೇಲೆ ಹೋಗುತ್ತಿದೆ ಆ್ಯಕ್ಚುಲಿ. 4,500 ಮೇಲೆ ಹೋಗುತ್ತಿದ್ದು. ಸೊ TCS ವೆರಿ ಗುಡ್ ಬೈ ಅಂತಲೇ ಹೇಳ್ತೀನಿ. 100%. ದಿಸ್ ಈಸ್ ಗ್ರೀನ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ನೀವು ಸಹಿತ ಒಂದು ಬೈ ಮಾಡಲಿಕ್ಕೆ ಒಂದು ಅನಲೈಸ್ ಮಾಡಿ. ಮತ್ತೆ ನನ್ನ ಕಡೆದಲ್ಲದೆ ನಿಮ್ಮ ಕಡೆ ಯಾರಾದರೂ ಫೈನಾನ್ಷಿಯಲ್ ಅಡ್ವೈಸರ್ ಇದ್ದರೆ ನೀವು ನೋಡಿ. L&T ಫೈನಾನ್ಸ್ ಎಲ್ಲೋ ಅಂದರೆ ವೆಯ್ಟ್ ಮಾಡಿ ನೆಕ್ಸ್ಟ್ ಬೈ ಮಾಡಿ ಅಂತ. ಗ್ರೀನ್. ಅಲ್ಟ್ರಾಟೆಕ್ ಸಿಮೆಂಟ್ಸ್ ನೋಡೋಣ. ಅಲ್ಟ್ರಾಟೆಕ್ ಸಿಮೆಂಟ್ಸ್ ಕೂಡ ಒಂದು ಒಳ್ಳೆ ಪರ್ಫಾರ್ಮ್ ಮಾಡಿದೆ ನನಗೆ ಗೊತ್ತಿರೋಂಗೆ. ಇದೆಲ್ಲ ಬೈ ಮಾಡಿಲ್ಲ ನಾನು. ಸ್ಟಿಲ್ ಅಲ್ಟ್ರಾಟೆಕ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ. ಇದು ನೀವು 5 ವರ್ಷದಿಂದ ತೊಗೊಂಡಿದ್ರೆ ಇದು ಬಂದ್ಬಿಟ್ಟು 4,000 ಚಿಲ್ಲರೆ ಇತ್ತು. ಇದು 9,000 ಚಿಲ್ಲರೆ ಆಗಿದೆ, ಅಂದರೆ 100 ಟೈಮ್ಸ್ ಆಗಿದೆ.
103 ಟೈಮ್ಸ್. ಅಲ್ಟ್ರಾಟೆಕ್ ಲಾಸ್ಟ್ ಕ್ವಾರ್ಟರ್ ಹೆಂಗ್ ಮಾಡಿದೆ, ಫಂಡಮೆಂಟಲ್ಸ್ ಅಲ್ಲಿ ಬೇಸಿಕ್ ಏನು ಇದಿಲ್ಲ. ಇದು ವೆರಿ ಗುಡ್. ಆರ್ ಒ ಎಸ್ ಸಹಿತ ಒಂದು ಕಡಿಮೆನೇ ಇದೆ ಆಕ್ಚುಲಿ. ಮೋರ್ ದ್ಯಾನ್ ನನ್ಗೆ ಗೊತ್ತಿರೋಂಗೆ 15-20 ಎಲ್ಲ ಕೊಟ್ಟರೆ ನಿಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಡಿಪ್ ಆಗಿತ್ತು, ಈ 3 ಕ್ವಾರ್ಟರ್ ಡಿಪ್ ಆಗಿದೆ ಆ್ಯಕ್ಚುಲ್ ಆಗಿ. ಬಟ್ ನನಗೆ ಬಂದಿರೋದು ಇದು ಮಾರ್ಚ್ ರಿಸಲ್ಟು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ. ಸೊ ಮಾರ್ಚಲ್ಲಿ ಒಂದು ನೋಡಿಕೊಂಡು ವ್ಯವಸ್ಥೆ ಮಾಡಿಕೊಡಿ. ನೆಕ್ಸ್ಟ್ ಇದರಲ್ಲಿ ನೋಡೋಣ ಏನಾಗುತ್ತೆ ಅಂತ. ವೆರಿ ಗುಡ್ಡಾ ಅವರೇಜಾ ಅಂತ. ಅಲ್ಟ್ರಾಟೆಕ್ ಸಿಮೆಂಟ್. ಸೊ ಇಲ್ಲಿ ನೀವು ನೋಡ್ತಿದ್ದಂಗೆ ಆಲ್ಮೋಸ್ಟ್ 20 EMI ಟಚ್ ಆಗಿ ಇದಾಗಿದೆ. ಇಲ್ಲೊಂದು 200 EMI ಇದು ಸಹಿತ ಒಂದು ಇದಾಗ್ತಿದೆ. ಸೊ ಆಲ್ಮೋಸ್ಟ್ ಸೆಲ್ ಝೋನ್ ಎಲ್ಲ ಇದಾಗಿ ತುಂಬ ವೀಕೇ ಇದೆ ಸ್ವಲ್ಪ. ಇಂಡಿಕೇಟರ್ಸ್ ಆರ್ ಎಸ್ ನೋಡೋಣ ಒಂದ್ಸಲಿ. ಆರ್ ಎಸ್ ಅಲ್ಲಿ ಸಹಿತ ಡೌನ್ ಅಲ್ಲೇ ಇದೆ. ಇದು ಡೌನ್ ಇರೋದು ಪ್ಲಸ್ ಆಗ್ಬೇಕು, ಪ್ಲಸ್ ಆಗದೆ ಬೈ ಮಾಡಕ್ ಹೋಗ್ಬೇಡಿ. ಇದು ರಿಲೇಟಿವ್ ಸ್ಟ್ರೆಂತ್ ಆದ್ರೂ ಹಾಕೊಳ್ಳಿ, ಆರ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಈ ಥರ ಒಂದು ಹಾಕೊಂಡಾಗ ಪ್ಲಸ್ ಸೈಡ್ ಹೋದ್ರೆ ಬೈ ಮಾಡುವಂಥದ್ದು. ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಶಾರ್ಟ್ ಮಾಡೋದಿದ್ರೆ, ನೀವು ಏನಾದರೂ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದಿದ್ರೆ ಶಾರ್ಟ್ ಮಾಡಿ ಪರವಾಗಿಲ್ಲ. ಬಟ್ ಸೈಡ್ ವೇಸ್ ಮಾರ್ಕೆಟ್ ನಡೀತಾ ಇದೆ ಆಲ್ಮೋಸ್ಟ್. ಈ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಜನವರಿ ಟೈಮಿಂದ ಇಲ್ಲಿ ತನಕ ಒಂದು ಆಲ್ಮೋಸ್ಟ್ ಫ್ಲಾಟ್ ಆಗಿ ನಡೀತಾ ಇದೆ ಇದು. ಸೊ ಮೇಲೋಗುತ್ತೆ, ಕೆಳಗೆ ಬರುತ್ತೆ, ಕೆಳಗೋಗುತ್ತೆ, ಮೇಲೋಗುತ್ತೆ, ಈ ರೀತಿ ಆಗ್ತಾ ಇರುತ್ತೆ. ಸೈಡ್ ವೇಸ್ ಮಾರ್ಕೆಟಲ್ಲಿ ತುಂಬ ಡೇಂಜರಸ್ಸು ಆಪ್ಷನ್ ಟ್ರೇಡಿಂಗು. ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹೆವಿ ಅಂದರೆ 1 ಲಕ್ಷದ ಮೇಲೆ ಹಾಕಿದ್ರೆ ನಿಮಗೆ ರಿಟರ್ನು ಕನಿಷ್ಠ ಒಂದು 3-4 ಸಾವಿರ ಬರ್ಬೋದು. ಬಂದರೆ ಒಂದೇ ಸಲ ಒಂದು 50,000 ತನಕ ಬರುತ್ತೆ ದುಡ್ಡು. ಹಾಗೆ 50,000 ಸಹಿತ ಒಂದು ಕಳ್ಕೊಳ್ಳೋ ಸಾಧ್ಯತೆ ಸಹ ಜಾಸ್ತಿ ಇರುತ್ತೆ. ಆಪ್ಷನ್ ಟ್ರೇಡಿಂಗ್ ಗೊತ್ತಿಲ್ಲ ಅಂದರೆ ಖಂಡಿತ ಎಂಟ್ರಿ ಕೊಡಬೇಡಿ. ನನಗೆ ಗೊತ್ತಿದ್ರು ಸಹಿತ ನಾನು ಇವತ್ತಿನ ತನಕ ಒಂದೇ ಒಂದು ಟ್ರೇಡ್ ಮಾಡಿ ಸೋತಿದ್ದೀನಿ. ಅದು ಸಹಿತ ಒಂದು ಗ್ರೀಡಿಯಾಗಿ ಸೋತಿದ್ದು. ಒಂದು 5 ನಿಮಿಷಕ್ಕೆ ಒಂದು 4,000 ಬರ್ತಿತ್ತು. ನೆಕ್ಸ್ಟ್ ಡೇ ಜಾಸ್ತಿ ಇನ್ನೂ ಬರುತ್ತೆ ಅಂತ ಕಾದು ಕೂತ್ಕೊಂಡೆ, ಅದು ಇನ್ನೂ ಜಾಸ್ತಿ ಲಾಸ್ ಆಯ್ತದು. ಮಾರ್ಕೆಟು ಡೈನಮಿಕ್ಸ್ ತುಂಬ ಚೇಂಜ್ ಆಗ್ತಾ ಇರುತ್ತೆ ಡೈಲಿ. ಇವತ್ತಿನ ಮಾರ್ಕೆಟು ನಾಳೆ ಏನೋ ಒಂದು ಸಣ್ಣ ಯುದ್ಧ ಆಯಿತು ಅಂತ ಬಂತು ನ್ಯೂಸ್ ಅಂದರೆ ಮಾರ್ಕೆಟ್ ಸಡನ್ ಆಗಿ ಬಿದ್ದೋಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಶೇರ್ಸು ಆಪ್ಷನ್ ಟ್ರೇಡ್ ಮಾಡಕ್ಕೆ ಹೋಗಬೇಡಿ. ಸೊ ಇದು ಸ್ವಲ್ಪ ವೆಯ್ಟ್ ಮಾಡಿ. ರಿಲೇಟಿವ್ ಸ್ಟ್ರೆಂತ್ ಅಥವಾ ಒಂದು RSI ಮೇಲ್ಗಡೆ ಬರೋ ತನಕ RSI ಫ್ಯಾಕ್ಟಲ್ಲಿ ನೋಡೋಣ ಹೆಂಗೆ ಬರ್ತಾ ಇದೆ ಅಂತ. ರಿಲೇಟಿವ್ ಸ್ಟ್ರೆಂತ್ ಅಂತೂ ಕಮ್ಮಿ ಡೌನಲ್ಲಿದೆ. ಇಂಡಿಕೇಟರ್ RSI ಹಾಕೊಂಡ್ರೆ ಹಿಂಗೆ ಬರುತ್ತೆ ನೋಡೋಣ. ಸೊ ಇದು ಒಂದು 47ಗಿಂತ ಬಿಲೋ ಹೋಗ್ತಿದೆ. ಒಂದು 60 ಮೇಲೆ ಬಂದರೆ ಖಂಡಿತವಾಗ್ಲಿ ಇದು ಬೈ ಮಾಡಬೇಕಾಗುತ್ತೆ. ಇದಂತೂ ಕೆಳಗೆ ಹೋಗುತ್ತೆ ಇದು. ಸೊ ಸ್ಟ್ರಾಂಗ್ ಆಗಿ ಒಂದು 30 ಎಲ್ಲ ಲೆವೆಲ್ ಬಂತು ಅಂದರೆ ಸ್ಟ್ರಾಂಗ್ ಬೈ ಝೋನ್ ಆಗುತ್ತೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ. ಯಾಕಂದರೆ ಒಂದು ಟರ್ನ್ ತೊಗೊಂಡೆ ಒಂದು ಸ್ಟಾಪ್ ಲಾಸ್ ಜಾಸ್ತಿ ಬೇಗನೆ ಹಿಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ವೆಯ್ಟ್ ಮಾಡಿ ಪೇಷೆಂಟಾಗಿ ಒಂದು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಇದು ಹೋಲ್ಡ್ ಆಗಿ ಬೇಕಿದ್ರೆ ರೆಡ್ ಅಂತ ಮಾಡ್ಕೊಳ್ಬೋದು. ಟೈಮಿಂಗು ಆರೆಂಜ್ ಅಂತ ಹೇಳ್ತೀನಿ. ಒಂದು ನ್ಯೂಟ್ರಲ್ ವ್ಯೂ ನನಗಿದು. ಸದ್ಯಕ್ಕೆ ಏನೋ ಅಂತ ಒಂದು ಪಾಸಿಟಿವ್ ಕಾಣಿಸ್ಲಿಲ್ಲ. ಡೌನ್ ಅಂತೂ ಹೋಗುತ್ತಿದ್ದು. ಬೇಕಿದ್ರೆ ಆರೆಂಜ್ ರೆಡ್ ಮಾಡ್ತಿರು ಸಹಿತ ಓಕೆ. ಇನ್ನು ಬಂದ್ಬಿಟ್ಟು ಯೂನಿಲಿವರ್ ಲಾಸ್ಟ್ ಟೈಮ್ ಸಹಿತ ಹೇಳಿದ್ದೆ ರಾಹುಲ್ ಗಾಂಧಿ ವಿಡಿಯೋ ಮಾಡುವಾಗ. ಹಿಂದೂಸ್ತಾನ್ ಯೂನಿಲಿವರ್ ಶೇರ್ ಪ್ರೈಸ್ ಗ್ರೋತ್ ಚೆನ್ನಾಗಾಗಿದೆ. FMCG ಸ್ಟಾಕ್ ಆಗಿರೋದ್ರಿಂದ ತುಂಬ ಒಂದು ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಇದೆಲ್ಲ. ಸೊ ಕಡಿಮೆನೇ ಇರುತ್ತೆ. ಇದ್ರ ಬದಲು ಬೇರೆ ಬೇರೆ ಒಂದು ಬೈ ಮಾಡೋದು ಒಳ್ಳೆಯದು. ಸೊ ಇದು ಓಕೆ ಸ್ಟಾಕ್ಸ್ ಅಂತ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲೂ. ಸೊ ಇಲ್ಲೇ ಅದೇ ಒಂದು ಹೇಳ್ತಾ ಇದ್ದೀನಿ ಎಲ್ಲೋ. ಇನ್ನು ಮಾರುತಿ ಸುಜುಕಿ ಲಾಸ್ಟ್ 5 years ಹೆಂಗೆ ಮಾಡಿದೆ ನೋಡೋಣ. ಇದು ಒಂದು 85% ಗ್ರೋತ್ ಆಗಿದೆ. 2020 ಟೈಮಲ್ಲಿ 4,000 ಬಂದಿತ್ತು ಕೋವಿಡ್ ಟೈಮಲ್ಲಿ ಫುಲ್ಲು. ಇಲ್ಲೇನೋ ಬೈ ಮಾಡಿದರೆ ಇಲ್ಲಿಂದ 5,000 3 ಪಟ್ಟು ಆಗಿರೋದು. ಸೊ ಇನ್ ಕೇಸ್ ಇಲ್ಲೆಲ್ಲೋದು 7,000 ಹತ್ರ ಇತ್ತು, ಒಂದು 5,000 ಚಿಲ್ಲರೆ ಅಷ್ಟೇ ಆಗಿರೋದು. ಸೊ ಇವರು ಯಾವಾಗ ಮುಂಚೆನೇ ಬೈ ಮಾಡಿದ್ರು ಅಂತ ಹೇಳಿದ್ದೆ ನಾನು. ಸೊ ಯಾರಾದರೂ ಬುದ್ಧಿವಂತರಾಗಿದ್ರೆ ಇಲ್ಲೇನಾದ್ರು ಬೈ ಮಾಡ್ಕೊಂಡಿದ್ರೆ ತುಂಬ ಒಳ್ಳೇದಾಗ್ತಿತ್ತು.
ಫಂಡಮೆಂಟಲಿ ಇಟ್ಸ್ ಗುಡ್, ಚೆನ್ನಾಗೇ ಇದೆ. ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಮಲ್ಟಿ ಕ್ಯಾಪ್ ಆರ್ ಒ ಇ ಸಹಿತ ನೋಡಿ, ಆರ್ ಒ ಇ ಸಹಿತ ಇನ್ಕ್ರೀಸ್ ಆಗ್ತಾ ಇದೆ ಅವ್ರದ್ದು. ಸೊ ಕಡಿಮೆ ಇದ್ರೂ ಸಹಿತ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಪ್ ಆಯ್ತು ಸ್ವಲ್ಪ, ಬಟ್ ಫ್ಯೂಚರಲ್ಲಿ ಸ್ವಲ್ಪ ಇನ್ಕ್ರಿಮೆಂಟ್ ಕಾಣಿಸುತ್ತೆ. ಸ್ಟಿಲ್ ಇದು ಸದ್ಯಕ್ಕೆ ಒಂದು ಸೆಲ್ ಝೋನಲ್ಲಿ ಇದೆ ಅನ್ಕೊಂತೀನಿ. ಯಾವುದಕ್ಕೂ ನೋಡ್ಬೇಡ, ಕನ್ಫರ್ಮ್ ಮಾಡಿಕೊಂಡು. ಆಲ್ಮೋಸ್ಟ್ ಪೀಕ್ ಹೋಗ್ಬಿಟ್ಟಿದೆ ಇದು. ಒಂದು ರಿಸಲ್ಟ್ ಮತ್ತೆ ಯಾವಕ್ಕಿದೆ ಇದು ರಿಸಲ್ಟು? ಇದು ಬಂದ್ಬಿಟ್ಟು ಈ ಮಾರ್ಚ್ 26 ನಾಡ್ದಿದೆ. ಒಂದು ರಿಸಲ್ಟ್ ಸ್ವಲ್ಪ ಪಾಸಿಟಿವ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಇದು 100% ನನ್ಗೆ ಗೊತ್ತಿರೋಂಗೆ ಇದು ಚೆನ್ನಾಗೇ ಇದೆ ಪಾಸಿಟಿವ್ ಆಗಿ. ಆವ್ರೇಜ್ ಮಾಡ್ಕೊಳೋರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನಾದ್ರು ಇದ್ರೆ ಓಕೆ ಇದನ್ನು ತಗೊಬೋದು. ಸೊ ಲಾಸ್ಟ್ 2 ಕ್ವಾರ್ಟರ್ಲು ನೋಡಿದ್ರೆ ಸರ್ಪ್ರೈಸ್ ಬಂದಿದೆ ಇಲ್ಲಿ. ಸರ್ಪ್ರೈಸ್ ದಿಸ್ ಆಲ್ಸೋ ಸರ್ಪ್ರೈಸ್. ಸೊ ನಾನು ಟಿ ಸಿ ಎಸ್ ಬಂದಾಗಲೂ ಹೇಳಿದ್ದೆ ಇದು. ದೋ ನಿಮ್ದು ಸರ್ಪ್ರೈಸ್ ನೆಗೆಟಿವ್ ಇದ್ರೂ ಸಹಿತ ಮಾರ್ಕೆಟ್ ಎಸ್ಟಿಮೇಷನ್ಗಿಂತ ಒಂದು ಬೀಟ್ ಮಾಡಿ ಚೆನ್ನಾಗಿ ಬಂದಿರುತ್ತೆ. ಸೊ ಹಾಗಾಗಿ ಒಂದು ಈ ಬೈ ಮಾಡಿ ಅಂತ ಹೇಳಿದ್ದೆ ನಾನು. ಒಂದು ನಿಯರೆಸ್ಟ್ ವ್ಯಾಲ್ಯೂ ಬಂದರೂ ಸಹಿತ ಓಕೆ, ಸರ್ಪ್ರೈಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಒಂದು ಡಿವಿಡೆಂಡ್ ಎಲ್ಲ ಕಡಿಮೆನೇ ಕೊಟ್ಟಿರ್ತಾರೆ. ಇದು 90 ರೂಪಾಯಿ ಪರ್ 10,000 ರುಪೀಸ್ ಎಲ್ಲ ಸ್ವಲ್ಪ ಕಡಿಮೆನೇ ಅನಿಸುತ್ತೆ, 0.9%. ಸೊ ಇಲ್ಲಿ ಏನು ನ್ಯೂಸ್ ಇದೆ, ಇದು ಅದೇ ಮಾರ್ಕೆಟ್ ಇದಾಯಿತು. ಇದು ನೋಡಿ ಇಲ್ಲಿ ಎಸ್ಟಿಮೇಟೆಡ್ ಜಾಸ್ತಿ ಇದಿದೆ. ಮೋತಿಲಾಲ್ ಲಾಸ್ಟ್ ಟೈಮ್ ಕೊಟ್ಟಿದ್ದಾನೆ, ಹಾಗಾಗಿ ಒಂದು ನೀವು ಬೈ ಮಾಡೋದು ಬೆಟರ್ ಅನಿಸುತ್ತೆ. ಸೊ ಇದೊಂದು ಸ್ವಲ್ಪ ಗ್ರೋತ್ ಇದೆ. ಸೊ ಗ್ರೀನ್ ಹಾಕಿರ್ತೀನಿ. ಇದು ಲಾಂಗ್ ಟರ್ಮ್ಗೆ ತುಂಬ ಮತ್ತೆ ತುಂಬ ಒಂದು R&D ವರ್ಕ್ಗಳು ತುಂಬ ನಡೀತಾ ಇದೆ ಮಾರುತಿ ಸುಜುಕಿಲಿ. ನಮಗೆ ಅನಿಸ್ತಿರ್ಬೋದು ಇವ್ರು ಯಾಕೆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ವರ್ಕ್ ಮಾಡ್ತಿಲ್ಲ ಅಂತ. ಎಲೆಕ್ಟ್ರಿಕಲ್ ವೆಹಿಕಲ್ ಮಾರ್ಕೆಟು, ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿಲ್ಲ ಇಂಡಿಯಾದಲ್ಲಿ. ನಾವು ತುಂಬ ಕೋಲ್ ಡಿಪೆಂಡೆಂಟು ಮತ್ತು ಬೇರೆ ಬೇರೆ ಒಂದು ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ. KPIT ಅಂತ ಕಂಪ್ನಿಗಳು ಹೈಡ್ರೋಜನ್ನು ಮತ್ತು ಬೇರೆ ಬೇರೆ ಒಂದು ರಿಸೋರ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಆಲ್ರೆಡಿ ಪ್ರೂವನ್ ಮಾಡಿದ್ದಾರೆ. ರಿಲಯನ್ಸ್ ಬಸ್ ಕೂಡ ಬಿಟ್ಟಿದೆ, KPIT ಇರ್ಬೋದು ಅಥವಾ ಬೇರೆ ಅವ್ರದ್ದೇ ಟೆಕ್ನಾಲಜಿ ಯೂಸ್ ಮಾಡಿರುವಂಥದ್ದು. ಸೊ ಆ ರೀತಿಯಾಗಿ ಮಾಡಿರುವಾಗ ನನ್ನ ಪ್ರಕಾರ ಒಂದು ಇ ವಿ ವೆಹಿಕಲ್ಗಿಂತ ಬೇರೆ ಹೈಡ್ರೋಜನ್ ಬೇಸ್ಡ್ ವೆಹಿಕಲ್ ಬರ್ತವೆ. ಬಟ್ ಸ್ಟಿಲ್ ಈ ಆಟೋಮೋಟಿವ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡೋದು ವೆರಿ ಗುಡ್ ಅನಿಸುತ್ತೆ, ಯಾಕಂದರೆ ತುಂಬ ಡೈನಾಮಿಕ್ಸ್ ಅಂತೂ ಆಗ್ತಾ ಇದೆ ಇದರಲ್ಲಿ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. 100% ಇದ್ರ ಮೇಲೆ ಹಾಕೋಕೋಬೇಡಿ ಹಂಗಂತ, ಒಂದು 10% ಆ ಥರ ಹಾಕಿ. PNG, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್. ಇದು ನೀಟಾಗಿ ಇಂಡಿಯಾ ಅಂತ ಕೊಡಬೇಕು, ಇಲ್ಲಾಂದರೆ ಅಮೇರಿಕನ್ ತೊಗೊಂಡ್ಬಿಡುತ್ತೆ, ಅಂದರೆ ಅಲ್ಲಿಂದು ಕಂಪ್ನಿ ಇದು. ಸೊ ಇದು 5 ವರ್ಷದಲ್ಲಿ ಏನು ಕೊಟ್ಟಿದೆ ಅಂತ ಏನು ಕೊಟ್ಟಂಗಿಲ್ಲ. ಇದು ಏನು FMCG ಸ್ಟಾಕ್ ಆದರೂ FMCG ಸ್ಟಾಕಲ್ಲಿ ಒಂದು 55% ರಿಟರ್ನ್ ಕೊಟ್ಟಿರೋದು ವೆರಿ ಗುಡ್ ಅಂತ ಅನಿಸುತ್ತೆ. ಸೊ ನೋಡಿ 2020 ಸಹಿತ ಇದು ಅಷ್ಟೊಂದು ಬಿದ್ದಿಲ್ಲ ಇದು ಮಾರ್ಕೆಟಲ್ಲಿ. ಮ್ಯಾಕ್ಸ್ ಒಂದು ನೋಡೋಣ, ಒಂದು 2007 ಟೈಮಲ್ಲೆಲ್ಲ ಒಂದು 400-500 ರೂಪಾಯಿ ಇದ್ದಿದ್ದು ಸ್ಟಾಕ್ ಇದೆ. ಸೊ ಅಲ್ಲೇನಾದ್ರು ಇನ್ವೆಸ್ಟ್ ಮಾಡಿದರೆ ಒಂದು 3,800 ಟೈಮ್ಸ್ ಆಗಿದೆ, ಪರ್ಸೆಂಟೇಜ್ ಗ್ರೋತ್ ಆಗಿದೆ. ಸೊ ಹಾಗಾಗಿ ಒಂದು ತುಂಬ ಒಳ್ಳೆ ಸ್ಟಾಕ್ ಇರೋದ್ರಲ್ಲಿ FMCG ಸೆಕ್ಟ್ರಲ್ಲಿ 5 ವರ್ಷದಲ್ಲಿ ಒಂದು 55% FMCGಯಲ್ಲಿ ಕೊಟ್ಟಿರೋದು ಒಂದು ಒಳ್ಳೆ ಸೈನೇ. ಇವನ್ ಇದು ಯಾವುದು ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೆಲ್ತ್, ಇದು ಇವನ್ ಫಂಡಮೆಂಟಲ್ಸ್ ವೈಸ್ ಗುಡ್. ಸ್ಟಿಲ್ ಮಾರ್ಕೆಟ್ ಕ್ಯಾಪಿಟಲ್ ಸ್ವಲ್ಪ ಇರೋದ್ರಲ್ಲಿ ಕಡಿಮೆನೇ ಅನಿಸುತ್ತೆ ಇದು. ಇದು ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೆಲ್ತ್ ಅಂತ ಬಂದೆ. ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೈಜೀನ್ ಆ್ಯಂಡ್ ಹೆಲ್ತ್ 15,000 ವ್ಯಾಲ್ಯೂ ಇದು. ಸೊ 50,000 ROI ನೋಡಿ ತುಂಬ ವೆರಿ ಚೆನ್ನಾಗಿದೆ ಇವರು. 80,000 ಬೈ ಮಾಡೋರು ತುಂಬ ಹೈ ಅಂತ ಅನಿಸಿದ್ರು ಸಹಿತ ಕೆಲವರು ಬೈ ಮಾಡ್ತಾರೆ, ಅದ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡಲ್ಲ. ಒಬ್ಬರದ್ದು ವ್ಯೂಸ್ ಒಂದೊಂದು ಥರ ಇರುತ್ತೆ. ಸೇಲ್ಸ್ ಕೂಡ ಒಂದು ನೆಗೆಟಿವ್ ಬಂತು, ಬಟ್ ಹೋಪ್ಫುಲಿ ಒಂದು ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಮಾರ್ಕ್ ಮಾಡಬೇಕು ಎಲ್ಲೋ ಅಂತ, ವೇಟ್ ಆ್ಯಂಡ್ ಸಿ. ಮಾರ್ಕೆಟ್ ಮೊದಲೇ ಚೆನ್ನಾಗಿಲ್ಲ, ಮೇಲಾಗಿ ಒಂದು ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಹೆಲ್ತ್
15,000 ತಗೊಬೇಕು. ಇದು ಸಾರಿ ಅಗೇನ್ ಬೇರೆ ಬಂತು. ಪಿ ಎನ್ ಜಿ ಹೆಲ್ತ್ ಇದೆ ಅನ್ಸುತ್ತಾ. ಕೋಡ್ ನೋಡ್ಬೇಕಾಗುತ್ತೆ ಅನ್ಸಿದೆ. PGHH. ಸೊ 15,000 ರೇಂಜ್ ಇದು ಸದ್ಯಕ್ಕೆ ಒಂದು ಕಮ್ಮಿ ಇದೆ, ಡೌನ್. ಯಾಕಂದ್ರೆ ಇಲ್ಲಿ ಲಾಸ್ಟ್ 2 ಕ್ವಾರ್ಟರ್ ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಇನ್ ಕೇಸ್ ಏನಾದರೂ ಇಲ್ಲಿ ಒಳ್ಳೆ ರಿಸಲ್ಟ್ ಬಂತು ಅಂದ್ರೆ ಈ ಟ್ರೆಂಡ್ ಚೇಂಜ್ ಆಗುತ್ತೆ. ಸೊ ಸದ್ಯಕ್ಕೆ ಇದು ಆರೆಂಜ್ ಅಂತಾನೆ ಇಟ್ಟಿರ್ತೀನಿ. ಸೊ ರಿಸಲ್ಟ್ ನೋಡಿ ಒಂದು ಪ್ರೊಸೀಡ್ ಆಗಿ ಅಂತ. MRF ನೋಡಿದ್ರೆ ನಗು ಬರುತ್ತೆ. ಸ್ಟಿಲ್ ಬಿಳಿ ಆನೆ ಸಾಕ್ದಂಗೆ ಒಂದು MRF ಪ್ರೈಸ್, ಶೇರ್ ಪ್ರೈಸ್ 1,21,000 ಇದೆ. ಹೈಯೆಸ್ಟ್ ಇದ್ರಲ್ಲಿ ಹೋಗಿರೋದು ನೀವು ನೋಡಿದ್ರೆ ಆಲ್ಮೋಸ್ಟ್ ಅಷ್ಟೇ ಇದೆ, 1,21,000 ರೇಂಜಲ್ಲೇ ಇದೆ. ನೀವೇನಾದ್ರು 5 ವರ್ಷ ಹಿಂದೆ ಮಾಡಿದರೆ ಇದು ಹಾರ್ಡ್ಲಿ ಒಂದು 80,000 ಇತ್ತಿದ್ದು, 54,000 ಇಂದ 74,000. ಇಲ್ಲಿ ಒಂದು 56,000 ಇತ್ತು ಕಮ್ಮಿ. 2020 55,000. ಒಂದು 5 ವರ್ಷದಲ್ಲಿ ಒಂದು 137% ಗ್ರೋತ್. ಇಟ್ಸ್ ಅ ಬಿಗ್ ಗ್ರೋತ್. ಬಟ್ ಏನಾಗುತ್ತೆ ಅಂದ್ರೆ ವಾಲ್ಯೂಮ್ ಎಲ್ಲ ನೋಡಿದ್ರೆ ತುಂಬಾ ಕಡಿಮೆ ಇದೆ ಆಕ್ಚುಲಿ. ಸೊ ಇದೆಲ್ಲ ಬೈ ಮಾಡಿ ಸೆಲ್ ಮಾಡೋದು ಕಷ್ಟ. ಇದ್ರದ್ದು ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ರಿಟರ್ನ್ ಆನ್ ಈಕ್ವಿಟಿ ತುಂಬಾ ಲೋ ಇದೆ ಇದು ಆಕ್ಚುಲಿ. ವಾಲ್ಯೂಮ್ಸ್ ಇಲ್ಲಿ ಪ್ರಮೋಟರ್ದು ನೋಡೋಣ. ಇದು ಒಂದು ಸ್ವಲ್ಪ ನಾನು ಗಮನಿಸಿಲ್ಲ, ಯಾಕಂದ್ರೆ ವೆರಿ ಹ್ಯೂಜ್. ಒಂದು ಸ್ಟಾಕ್ 1,29,000 ರೂಪಾಯಿ ಕೊಟ್ಟು ಯಾರು ತಗೊಂತಾರೆ? ಪ್ರಮೋಟರ್ 27% ಅದನ್ನೆಲ್ಲ ತಗೊಂಡು ಏನ್ ಮಾಡೋದು? ಒಂದು ಮೋರ್ ದೆನ್ 35% ಇರಬೇಕು ಅಂತ ಲಾಸ್ಟ್ ಟೈಮೇ ಹೇಳಿದ್ದೆ ನಾನು. ಸೊ ಇದೇನಾಗುತ್ತೆ ಅಂದ್ರೆ ಸಡನ್ ಆಗಿ ಏನಾದ್ರು ಇವ್ರ ಮನೆಗೆ ಹೋಗ್ಬಿಟ್ರೆ ಇವರು ಕೈ ಕೊಟ್ಬಿಟ್ಟು ಇಲ್ಲಿ ನೋಡಿ ಒಂದು 97, 94, 84, 8, 77 ಈ ತರ ಒಂದು ಕಮ್ಮಿ ಆಗ್ತಾ ಇದೆ ಇದು. ಸೊ ಈ ರೀತಿ ಎಲ್ಲ ಆಗೋದು ಒಂದು ಗುಡ್ ಸೈನ್ ಅಲ್ಲ ಇದು. ಸೊ ಅದು ಲಾಂಗ್ ಸ್ಟೋರಿ ಇರ್ಬೋದು, ಯಾವಾಗ ಕೈ ಕೊಡ್ತಾರೆ ಅದೆಲ್ಲ ನಾನು ಹೇಳಲಿಕ್ಕಾಗಲ್ಲ ಇಲ್ಲಿ. ಸೇಲ್ಸ್ ವೈಸ್ ಗ್ರೋತ್ ಏನೋ ಇದೆ, ಬಟ್ ಒಂದೊಂದು ಸ್ಟಾಕು 1,21,000 ಕೊಡೋದು ಹುಡುಗಾಟದ ಮಾತಲ್ಲ. ಸೊ ಸ್ಟಿಲ್ ಯಾರಾದರೂ ಇಷ್ಟ ಇದ್ರೆ ಬೈ ಮಾಡ್ಕೊಳ್ಳಿ. ಮತ್ತೆ ರಿಸಲ್ಟ್ ನೋಡಿ, ರಿಸಲ್ಟ್ ಹೇಗಿದೆ ನೋಡೋಣ ಒಂದ್ಸಲಿ. ರಿಸಲ್ಟ್ ಕನ್ಫರ್ಮ್ ಮಾಡಬೇಕಿತ್ತು. ರಿಸಲ್ಟ್ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು MRF ಅಲ್ವಾ. ಟ್ರೆಂಡ್ ಲೈನ್ ಹೆಂಗೆ ವರ್ಕ್ ಆಗ್ತಿದೆ ಟ್ರೇಡಿಂಗ್ ನೋಡೋಣ. ಇದ್ರಲ್ಲಿ ನೋಡಿ ಹೈ ಹೋಗಿ ಇಲ್ಲೆಲ್ಲ ಬೈ ಮಾಡಿರ್ತಾರೆ ಯಾರೋ ಒಂದು 80,000 ಸಮಥಿಂಗ್ ಹೇಳ್ತಾ ಇದೆ ಅದೇ ನೋಡಿ. 2023 ಸಹಿತ ಒಂದು 80,000 ರೇಂಜಿಗೆ ಬಂದಿತ್ತು ಅದು. ತುಂಬಾ ಒಂದು ಜಾಸ್ತಿ ಹೋಗಿಲ್ಲ ಅದು. ಇಲ್ಲೆಲ್ಲ ಒಂದು 57 ಈ ತರ ಓಡಾಡ್ತಿತ್ತು. ಸೊ ಇಲ್ಲಿಂದ ಒಂದು 80ಇಂದ ಒಂದು ಡಬಲ್ ಆಗಿರೋದು. ಸೊ ಇಲ್ಲಿ ಡೌನ್ ಟ್ರೆಂಡ್ ಬಂದಿದೆ, ಯಾಕಂದ್ರೆ ಸೇಲ್ಸ್ ಗ್ರೋತ್ ಅಂತದ್ದು ಏನು ಇಂಪ್ರೂವ್ಮೆಂಟ್ ಕಾಣಿಲ್ಲ. MRF ನೋಡಿದ್ರೆ ಇಲ್ಲಿ ಡೌನ್ ಆಯಿತು, ಇಲ್ಲಿ ಚೂರು ಒಂದು ಇಂಪ್ರೂವ್ಮೆಂಟ್ ಬಂದಿದೆ. ಸೊ ಇಲ್ಲೆಲ್ಲ ಒಂದು ಸೆಪ್ಟೆಂಬರ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಡೌನ್ ಆಗಿದ್ದು, ಅಪ್ ಆಗಿದ್ದು, ಅಪ್ ಏನೋ ಕೊಟ್ಬಿಡ್ತು, ಡೌನ್ ಆಗ್ಬಿಡುತ್ತೆ ಅಲ್ಲಿಂದ ನೋಡಿ ಸಡನ್ ಆಗಿ. ಇಲ್ಲೂ ಸಹಿತ ಗಮನಿಸ್ಬೋದು. RSI ನೋಡ್ಬೋದು. RSI ಜೊತೆ RS ನೋಡೋಣ ಒಂದ್ಸಲಿ, ಇನ್ನೊಂದ್ಸಲಿ ರೀಕನ್ಫರ್ಮ್ ಮಾಡ್ತಾ ಇದ್ದೀನಿ. ಇದು ನೋಡಿ ಹತ್ರ 0 ಹತ್ರ ಹೋಗ್ತಾ ಇದೆ. ಸೊ ಸ್ಟ್ರೆಂತ್ ಇಲ್ಲ, ಆಲ್ಮೋಸ್ಟ್ ಈ ಲೆವೆಲ್ ಇಲ್ಲೆಲ್ಲ ಬಂದ್ಬಿಡುತ್ತಾ ಇದೆ. ಇಲ್ಲಿ ಇವಾಗ ಡೌನ್ ಆಯ್ತಲ್ಲ, ಈ 1,29,000 ಇದು ಆಲ್ಮೋಸ್ಟ್ 152 ಹತ್ರ ಹೋಗಿತ್ತು ಆಕ್ಚುಲಿ. ಸೊ 129 ಹತ್ರ ಬಂದಿದೆ. ಇದು ನೆಕ್ಸ್ಟ್ ಟಾರ್ಗೆಟ್ 120, ಅದು ನೆಕ್ಸ್ಟ್ 111 ಈ ತರ ಹೋಗ್ತಾ ಹೋಗುತ್ತೆ. ಸೊ ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ರೆಡ್ ಮಾಡ್ತಾ ಇದ್ದೀನಿ. ರೆಡ್ ಇರೋದು ಒಳ್ಳೇದು, ಯಾಕಂದ್ರೆ ವೆರಿ ಹೈ ಯಾರು ಬೈ ಮಾಡ್ತಾರೆ ಅಷ್ಟೊಂದು. ಇನ್ನು ಕೋಲ್ಗೇಟ್ ಪಾಮಲ್ಲಿ ಸಹಿತ ಒಂದು ಹೇಳಿದ್ದೆ ಅನ್ಸುತ್ತಾ, FMCG ಸ್ಟಾಕ್ ಕೋಲ್ಗೇಟ್ ಇಂಡಿಯಾ ಅಂತ ಕೊಡಬೇಕು ಅಗೇನ್, ಯಾಕಂದ್ರೆ ಫಾರಿನಲ್ಲೂ ಇದೆ, ಇದು ಬೇರೆ ಬೇರೆ ಕಂಟ್ರೀಸ್ ವರ್ಕ್ ಆಗುತ್ತೆ. US ಬೇಸ್ಡ್. ಐದು ವರ್ಷದಲ್ಲಿ ಒಂದು ಸುಮಾರು ಒಂದು 119% ಕೊಟ್ಟಿದೆ. ಇಟ್ಸ್ ವೆರಿ ಗುಡ್. FMCGಲಿ ಇಟ್ಸ್ ವೆರಿ ಹೈ ಅಂತಾನೆ ಹೇಳ್ಬೋದು. ತುಂಬಾ ಒಂದು ಒಳ್ಳೆ ಚೆನ್ನಾಗಿದೆ. ಮಿಕ್ಕಿದೆಲ್ಲ ಇಲ್ಲಿ ನೋಡ್ಲಿಕ್ಕಿಲ್ಲ ನಾನು. ಇನ್ನು ಇಲ್ಲಿ
ರಿಸಲ್ಟ್ ಏನಾಗಿದೆ ನೋಡೋಣ ಒಂದ್ಸಲಿ. Colgate Palmolive India Limited. ಇದು ಇಸ್ ಮಲ್ಟಿ ಕ್ಯಾಪ್ 61% ವೆರಿ ಹೈ. ಅದಕ್ಕೆ ಒಂದು ತುಂಬಾ FMCG ಸ್ಟಾಕ್ ಆಗಿದ್ರು ಸಹಿತ ಒಂದು ಒಳ್ಳೆ ಇದು ಕೊಟ್ಟಿದೆ. ನೀವು ಪಿಯರ್ಸ್ ನೋಡ್ಬೋದು, ಅಂದ್ರೆ ಇದೇ ತರದ ಬೇರೆ ಕಂಪ್ನೀಸ್ಗಳು. ಇದು ಜಿಲೈಟ್ ಇಂಡಿಯಾ ಇಸ್ ಅ ಪಾರ್ಟ್ ಆಫ್ ಕೋಲ್ಗೇಟ್ ಅಗೇನ್. ಸೊ ಮೀನ್ಸ್ P&G, ಸಾರಿ. ಸೊ ಈ ರೀತಿಯಾಗಿ ಒಂದು ಇದು ಬೈ ಮಾಡೋರು ಇದನ್ನ ಬೈ ಮಾಡ್ತಾರೆ ಕೆಲವರು. ಕೋಲ್ಗೇಟ್ ನಿಯರೆಸ್ಟ್ ಆಲ್ಮೋಸ್ಟ್ ಮೀಡಿಯನ್ ಇದು 55, ಆಲ್ಮೋಸ್ಟ್ ಹತ್ರ ಇದ್ದಾರೆ ಇದಕ್ಕೆ ಇಂಡಸ್ಟ್ರಿ ಪಿಇಗೆ. ಸೊ ಸೇಲ್ಸ್ ವೈಸ್ ಇಂಪ್ರೂವ್ಮೆಂಟ್ ಕಂಡಿದೆ, ಇಲ್ಲೊಂದು ಸ್ವಲ್ಪ ಡ್ರಾಪ್ ಆಗಿತ್ತು, ಸ್ಟಿಲ್ ಗ್ರೋತ್ ಕಂಡಿದೆ. EPS ಎಲ್ಲ ಚೆನ್ನಾಗಿದೆ ಇದ್ರದ್ದು. EPS ಸಹಿತ ಒಂದು ಗ್ರೋತ್ ಇದೆ ಇದು. ಸೊ ಸ್ಟ್ರಾಂಗ್ ಬೈ ಅಂತ ಹೇಳಲ್ಲ, ಸ್ಟಿಲ್ ಓಕೆ. ಕೋಲ್ಗೇಟ್ ಪಾಲ್ಮೊಲಿವ್ ಇಂಡಿಯಾ ಲಿಮಿಟೆಡ್. RSI ಮೀನ್ಸ್ RS ತುಂಬಾ ಡೌನ್ ಇಲ್ಲ ನೋಡಿ, ಇಲ್ಲಿ ಕನ್ಸಾಲಿಡೇಟ್ ಆಗ್ತಿದೆ. ವೆಯ್ಟ್ ಮಾಡಿ ರಿಸಲ್ಟ್ಗೆ. ರಿಸಲ್ಟ್ ಬಂದ ಮೇಲೆ ಒಂದು ಡಿಸೈಡ್ ಮಾಡಿ ಮುಂದೆ ಬೈ ಮಾಡೋದು ಒಳ್ಳೆಯದು. ಟೈಮಿಂಗ್ ಎಲ್ಲೋ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ. ಎಲ್ಲೋ ಹಾಕ್ತಾ ಇದ್ದೀನಿ. ಇನ್ನು ITC ಸಹಿತ ಹೇಳಿದ್ದೆ, ಒಂದು FFCG ಸ್ಟಾಕು ಅಂತ ಏನು ಗ್ರೋತ್ ಇಲ್ಲ ಇದು, ಸ್ಟಿಲ್ ಓಕೆ. ಲಾಸ್ಟ್ ಇದರಲ್ಲಿ ಕಂಪೇರ್ ಮಾಡಿದ್ರೆ ಒಂದು 5 ವರ್ಷದಲ್ಲಿ 100% ಹತ್ರ ಕೊಟ್ಟಿದೆ. ಇದು 39% ಕೊಟ್ಟಿದೆ. ಇಲ್ಲೆಲ್ಲೋ ಬೈ ಮಾಡಿದ್ರೆ 170ಇಂದ ಆಲ್ಮೋಸ್ಟ್ 3 ಟೈಮ್ಸ್ ಆಗಿರೋದು. ಸೊ ಇಟ್ಸ್ ಹೋಲ್ಡ್ ಮಾಡಿ ಅಂತ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲೂ. ಬೈ ಮಾಡೋರು ಸ್ವಲ್ಪ ವೆಯ್ಟ್ ಮಾಡಿ, ಏನಾದರೂ ಸ್ಪ್ಲಿಟ್ ಅಂತದ್ದು ಏನಾದರೂ ಆದರೆ. 52 ವೀಕ್ ಹೈ 500 ಇದೆ ಆ್ಯಕ್ಚುಲಿ. ಇಲ್ಲಿ ಗ್ರೋತ್ ಸ್ವಲ್ಪ ಡೌನ್ ಇತ್ತು, ಸೊ ಇಲ್ಲ ಕಡಿಮೆ ಇದೆ. ಸೊ ಅದಕ್ಕೆ ಒಂದು ನೆಕ್ಸ್ಟ್ ರಿಸಲ್ಟ್ ವೆಯ್ಟ್ ಮಾಡಿಬಿಟ್ಟು ಬೈ ಮಾಡಿ ಅಂತ ಹೇಳಿದ್ದೆ. ಇದ್ರದ್ದು ಇಲ್ಲೂ ಸಹಿತ ಒಂದು ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಡೌನ್ ಹೋಗ್ಬಿಟ್ಟಿದೆ ಇದು ರಿಲೇಟಿವ್ ಸ್ಟ್ರೆಂತ್. ಲಾಸ್ಟ್ ವಿಡಿಯೋದಲ್ಲೂ ಇದೆಲ್ಲ ತೋರಿಸಿದ್ದೆ ನಾನು ಆ್ಯಕ್ಚುಲಾಗಿ. ಸೊ ಇದು ಪ್ಲಸ್ ಸೈಡ್ ಬರಬೇಕು ಅಲ್ಲಿ ತನಕ. ಮತ್ತೆ ಮಾರ್ಕೆಟಲ್ಲಿ ಪಾಸಿಟಿವ್ ಬರದೆ ಇದು ಪ್ಲಸ್ ಬರಲಿಕ್ಕಿಲ್ಲ ಇದು ಅಷ್ಟು ಬೇಗನೆ. ಇವನ್ RSI ಹೇಗಿದೆ ನೋಡೋಣ. ಈ ಸದ್ಯಕ್ಕೆ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಇಂಡಿಕೇಟರ್ RS ಹಾಕೊತಿದ್ದೀನಿ. RSI ಒಂದು ಇಂಡಿಕೇಟರ್ ಅಲ್ಲದೆ ಮಲ್ಟಿಪಲ್ ಇಂಡಿಕೇಟರ್ ಹಾಕಿ ನೋಡೋದು. ಡೌನ್ ಇದೆ ಆಲ್ಮೋಸ್ಟ್. ಇದು ಟಚ್ ಆಗಿ ಒಂದು ಶಾರ್ಟ್ ಟರ್ಮ್ ಗೇನ್ ಆಯ್ತು ಅಷ್ಟೇ ಇದು. ಸೊ ಅಗೇನ್ ಇದು ರಿವರ್ಸಲ್ ತಗೊಂತಿದೆ ಇದು. ಸೊ ಒಂದೇನಾದ್ರು ಪಾಸಿಟಿವ್ ಬಂತು ಅಂದರೆ ಶಾರ್ಟ್ ಟರ್ಮಲ್ಲಿ ಒಂದು 20-30 ರೂಪಾಯಿ ಒಂದು ಮಾಡಿಕೊಂಡು ಲಾಭ ಮಾಡ್ಕೊಬೋದು. ಸೊ ದಿಸ್ ಈಸ್ ಅಬೌಟ್ ಇದು ಎಲ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಏನು ಒಳ್ಳೆ ಇದಿಲ್ಲ. ಸೊ ಈ ರೀತಿಯಾಗಿ ಒಂದು ಟಾಪ್ 10 ಸ್ಟಾಕ್ಸಲ್ಲಿ ನನಗೆ ಫೇವ್ರೇಟ್ ರಿಲಯನ್ಸ್ ಆಲ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. TCS ಕೂಡ ಓಕೆ, ಚೆನ್ನಾಗಿದೆ. ಮಾರುತಿ ಸುಜುಕಿ ಫ್ಯೂಚರ್ ಕನ್ಸಿಡರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಇದು. ಬಾರಿ ಇನೋವೇಷನ್ ಐಡಿಯಾಸ್ ಇದೆ ಇವ್ರ ಹತ್ರ. ಟೊಯೋಟಾ ಜೊತೆ ಒಂದು ಕೊಲಾಬ್ರೇಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಇನ್ ಮಾರ್ಕೆಟಲ್ಲಿ ಮಾರುತಿ ಸುಜುಕಿ ಬಗ್ಗೆ. ಸೊ ಈ ರೀತಿಯಾಗಿ ಒಂದು ನಿಮ್ಮ ಹೂಡಿಕೆ ಏನಾದರೂ ಈ ಸ್ಟಾಕ್ಸಲ್ಲಿ ಇದ್ದರೆ, ಈ ಬೇಸ್ಡ್ ಆನ್ ದಿಸ್ ಕಲರ್ ಕೋಡಿಂಗ್ ಆ್ಯಂಡ್ ಫ್ಯೂಚರ್ ರಿಸಲ್ಟ್ ಏನಾದ್ರು ಬರ್ತಿದೆ ಮಾರ್ಚ್ ಕ್ವಾರ್ಟರ್ದು, ಅದನ್ನ ನೋಡಿಕೊಂಡು ಇದು ಮಾಡಿ. ಸೊ PNG ಇರ್ಬೋದು, ಇನ್ನೊಂದು ಇರ್ಬೋದು. ಸೊ ಇವನ್ ಅಲ್ಟ್ರಾಟೆಕ್ ಸಿಮೆಂಟ್ ರಿಸಲ್ಟ್ ಎಲ್ಲ ನೋಡಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಒಂದು ಡಿಸೈಡ್ ಮಾಡ್ಬೋದು. ಸೊ ಈ ರೀತಿಯಾಗಿ ವಿಡಿಯೋ ಮತ್ತೆ ಬರ್ತಾ ಇರುತ್ತೆ. ಮತ್ತಷ್ಟು ವಿಡಿಯೋ ಮಾಹಿತಿಗಳು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೂಲವಾಗಿ ಕನ್ನಡಿಗರಿಗೂ ಚೆನ್ನಾಗಿ ಕಲಿತು ಫಂಡಮೆಂಟಲ್ಸ್ ಜೊತೆ ಟೆಕ್ನಿಕಲ್ಸ್ ಇಲ್ಲದೆ ಯಾವುದೇ ಒಂದು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಯಾರೋ ಹೇಳಿದ್ರು ಅಥವಾ ಒಂದು ಯಾವುದೋ ಒಂದು ಈ ಥರ ಚಾನಲ್ ಮುಖಾಂತರ ಬಂತು, ನಾನೇ ಹೇಳೋದು ಕೆಲವು ಸಲ ತಪ್ಪಾಗ್ಬೋದು. ನಿಮ್ಮ ಒಂದು ಏನು ಬುದ್ಧಿಶಕ್ತಿ ಜೊತೆಗೆ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನಾನು ಒಂದು ಬರೀ ಒಂದಿಷ್ಟು ಮಾಹಿತಿ ಕೊಡ್ತೀನಿ, ಅದನ್ನ ಇಟ್ಕೊಂಡು ಮತ್ತಷ್ಟು ನೀವು ಕಲಿಬೋದು. ಕಲ್ತ್ಕೊಂಡೆ ನೀವು ಸ್ವಲ್ಪ ನಮಗಿಂತ ಚೆನ್ನಾಗಿ ನೀವು ಟ್ರೇಡ್ ಮಾಡ್ಬೋದು. ಸೊ ಹಾಗಾಗಿ ಒಂದು ಈ ಥರ ಮಾಡೋದ್ರಿಂದ ಮತ್ತಷ್ಟು ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಮತ್ತಷ್ಟು ವಿಡಿಯೋಗಳಿಗಾಗಿ ಈ ಚಾನಲ್ನ ನೋಡ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಧನ್ಯವಾದಗಳು.